ನನಗೆ ಬಹಳಷ್ಟು ಮಾನ ಅಪಮಾನಗಳು ಎಲ್ಲ ಆಯ್ತು. ಸುರೇಶನ್ ಕತೆ ಮುಗೀತು ಅಂದ್ರು. ಇನ್ನೇನು ಆಯ್ತು, ನೇಣಾಕೊಂಡ್ಬಿಡ್ತಾನೆ ಅಂದ್ರು. ಹೆಂಡತಿ ಮಕ್ಕಳು ನಾನು ಎದುರಲ್ಲ ಕೆಲವೇ ನೋಡಾದ್ಮೇಲೆ ಆಯ್ತು ಕತೆ ಅಂದ್ರು. ನಾನು ಯಾರಿಗೂ ಬ್ಲೇಮ್ ಮಾಡ್ಲಿಲ್ಲ. ಭಗವಂತ ಹಣೆ ಸಿನಿಮಾ ಮಾಡಿದಾಗ ನನ್ನದು ಮಾಡಿದ್ಮೇಲೆ ಭಗವಂತಂದು ಮತ್ತೆ ಪ್ರೇಕ್ಷಕರು NM ಸುರೇಶ್ ನೋ ಮೋರ್ ಸುರೇಶ್ ಅಂತ ಹೇಳಿದ್ರು. NMS ಅಂದ್ರೆ ನೋ ಮೋರ್ ಸುರೇಶ್. ಭಗವಂತ ಸಹಿಸ್ಕೋಬೇಕು. ಅವಲೇ ಅದೇ ಪೇಷನ್ಸ್ ಈಸ್ ಆಲ್ವೇಸ್ ಸಿಂಬಲ್ ಆಫ್ ಸಕ್ಸಸ್. ನಿಂದಕರಿರಬೇಕಯ್ಯ. ಬಟ್ ಅನುಭವಿಸುವಾಗ ತುಂಬಾ ಕಷ್ಟ ಆಗಿಲ್ವಾ? ಬಹಳ ಕಷ್ಟಪಟ್ಟಿದ್ದೀನಿ ಸರ್. ಈ ಮಸ್ಟ್ ಹ್ಯಾವ್ ಪೇಷನ್ಸ್. ಕೋರ್ಟ್ ಆರ್ಡರ್ ಸ್ಟೇ ತಗೊಂಡೆ ಸರ್. ಸ್ಟೇ ತಗೊಳ್ಳ ಅಂದ್ರೆ ದೊಡ್ಡ ದುರಂತ ಆಗಿರೋ ಅಂತ ಹೇಳಿದ್ರು. 50 ದಿನಕ್ಕೆ ಎತ್ಬಿಡೋರು ಎಲ್ಲ ಸಿನಿಮಾ. ಏನದು ಕಾರಣ? ಅವ್ರು ಬೇರೆ ಥಿಯೇಟರ್ಗಳು ಪಿಕ್ಚರ್ ಬಿಡ್ಬೇಕಲ್ಲ. ಒಂದು ಸಿನಿಮಾ ಓಡ್ತಾ ಇದ್ರೆ ಕಿತ್ತಾಕ್ಬೇಕು, ಹಾಕೋದು. ಜನ ಸಿನಿಮಾ ಪ್ರತಿ 15 ದಿನಕ್ಕೂ, ಆಮೇಲೆ ಪ್ರೆಸ್ ಮೀಟ್ಗಳು ಕೂಡ ನಾನು ಪ್ರತಿ 15 ದಿನಕ್ಕೆ 20 ದಿನಕ್ಕೆ ಮಾಡ್ತಾ ಇದ್ದೆ. ನಾನು ನಕ್ಕಿದ್ರು, ಭಾಳ ಜನ ಚುಡಾಯಿಸಿದ್ರು. ಏನೇ ಹುಚ್ಚ ಪಡೋದ್ರ ಬಂದೆ ಅಂದ್ರೆ ಹುಚ್ಚ ಅಂದರು. ಕರೆಕ್ಟು ಹೆಸರಲ್ಲ. ನಾನು ಹುಚ್ಚ ಅಲ್ಲ, ಅವ್ರು ಹುಚ್ಚ. ಆ ಟೈಮಲ್ಲಿ ನಾನು ತೊಗೊಂಡಿದ್ದು ಪಬ್ಲಿಕ್. ಐ ವಾಂಟೆಡ್ ಪಬ್ಲಿಸಿಟಿ. NM ಸುರೇಶ್ ಯಾರು ಗೊತ್ತಾಗಬೇಕು. ಪಬ್ಲಿಸಿಟಿ ಮಾಡೋದು ಯಾರು? ನೀವು ನನ್ನ ಬಗ್ಗೆ ಪ್ರೀತಿ ಒಪ್ಕೊಂಡ್ಬಿಟ್ರು. NM ಸುರೇಶ್ ಪಡೋದ್ರ ಬಂದೆ ಯಾರು ಅಂತ ಮಾಡಿದ್ರಿ. ನೀವು ನಾನು ಮಾಡಿದ್ರಿ. ಇವತ್ತೇನಾರ ನಾನು NM ಸುರೇಶ್ ಚೆನ್ನಾಗಿ ಗಟ್ಟಿ ಇಷ್ಟು ಕೋಟಿ ಕಳ್ಕೊಂಡು ಇಷ್ಟು ಕೋಟಿ ದುಡ್ದು ಮತ್ತೆ ಎಗೇನು ಜೀವಂತವಾಗಿ ಬದುಕಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂದರೆ ಮೂಲ ಕಾರಣ ಪತ್ರಿಕಾ ಮಿತ್ರರು. ಪತ್ರಿಕೆ ಇಲ್ಲದೆ ಸಿನಿಮಾ ಇಲ್ಲ. ನೆನಪಿದೆ ಸರ್. ನಾನು ಯಾವತ್ತೂ ಹಳೇದು ಮರೆಯೋದಿಲ್ಲ. ಮುಂದಿನ ದಿನ ಅದಕ್ಕೆ ನಾನು ಸರಿಯಾದ ಬೆಲೆ ಏನು ಕೊಡ್ಬೇಕು ಅದು ಕೊಡ್ತೀನಿ. ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ಲಿ ನನ್ನ ಮಗನಿಗೆ ಹೀರೋ ಮಾಡ್ತಾಯಿದ್ದೀನಿ. ನನಗೆ ಮಗನ ಹೀರೋ, ನಾನು ಹೀರೋ ಆಗುವಂತ ಹೇಳಿಲ್ಲ, ಕೇಳಿಲ್ಲ. ನನಗೆ ಬಹಳಷ್ಟು ಮಾನ ಅಪಮಾನಗಳು ಎಲ್ಲ ಆಯಿತು. ಸುರೇಶನ್ ಕತೆ ಮುಗೀತು ಅಂದರು. ಇನ್ನೇನು ಆಯಿತು, ನೇಣಾಕೊಂಡ್ಬಿಡ್ತಾನೆ ಅಂದರು. ಹೆಂಡತಿ ಮಕ್ಕಳು ನಾನು ಎದುರಲ್ಲ. ನಾನು ನೇಣು ಹಾಕೊಂಡು ಎಸ್ಕಿದ್ವಿ ಚಪ್ಪಾಳೆ, 7 o'clock ತನಂತರ ಕಾರ ಚೆಲುವೆ ನೋಡಾದ್ಮೇಲೆ ಆಯ್ತು ಕತೆ ಅಂದರು. ನಾನು ಯಾರಿಗೂ ಬ್ಲೇಮ್ ಮಾಡಲಿಲ್ಲ. ಭಗವಂತ ಹಣೆ ಸಿನಿಮಾ ಮಾಡಿದಾಗ ನನ್ನದು ಮಾಡಿದ್ಮೇಲೆ ಭಗವಂತಂದು ಮತ್ತೆ ಪ್ರೇಕ್ಷಕರದು ಆಯ್ತು ಕತೆ. NM ಸುರೇಶ್ ನೋ ಮೋರ್ ಸುರೇಶ್ ಅಂತ ಹೇಳಿದ್ರು. ಇದೆಲ್ಲ NMS ಅಂದರೆ ನೋ ಮೋರ್ ಸುರೇಶ್. NM ಸುರೇಶ್ ನೋ ಮೋರ್ ಸುರೇಶ್ ಅಂದ್ರೆ ಭಗವಂತ ಸಹಿಸ್ಕೋಬೇಕು. ಅವಲೇ ಅದೇ ಪೇಷನ್ಸ್ ಈಸ್ ಆಲ್ವೇಸ್ ಸಿಂಬಲ್ ಆಫ್ ಸಕ್ಸಸ್. ಯು ಮಸ್ಟ್ ಹ್ಯಾವ್ ಪೇಷನ್ಸ್. ನಿಂದಕರಿರಬೇಕಯ್ಯ. ವರ್ಡ್ ಬೇಡ, ಯಾಕೆ ಕಾಂಟ್ರವರ್ಸಿ. ಬಟ್ ಅನುಭವಿಸುವಾಗ ತುಂಬ ಕಷ್ಟ ಆಗಿಲ್ವಾ? ಭಾಳ ಕಷ್ಟಪಟ್ಟಿದ್ದೀನಿ ಸರ್. ನಾನು ಇವತ್ತು ಕಷ್ಟಪಟ್ಟಿದ್ದೆ ಅಂದರೆ ಬಟ್ ಧೈರ್ಯ ಆಯಿತು. ನಾನೇನು ಸರ್, ನಾನು ಯಾವುದ್ರ ನನಗೆ ಸರ್ಕಾರ ವ್ಯಾಪಾರ ಮಾಡ್ಬೇಕಾದ್ರೆ ನಾನು ಕೋಟಿಗಟ್ಟಲೆ ವ್ಯಾಪಾರ ಮಾಡಿದೆ. ಅದಕ್ಕೆ ಬೇರೆ ಬೇರೆ ಥರ ಇದು ಮಾಡಿ ಲೇಪನ ಮಾಡಿ ತೋರಿಸಿದ್ರು. ನನ್ನ ಸರ್ಕಾರದಲ್ಲಿ ಅವತ್ತೇ ನಾನು ಬ್ಯೂರೋಕ್ರಸಿ ಅಂದ್ರೇನು, ಪೊಲಿಟಿಷಿಯನ್ ಅಂದ್ರೇನು, ಅಂಡರ್ವರ್ಲ್ಡ್ ಅಂದ್ರೇನು, ಯಾವ ಥರ ಜೀವನ ಮಾಡಬೇಕು, ಹೆಂಗೆ ಬದುಕಬೇಕು ಅನ್ನೋದು ಕಲ್ತಿದ್ದೆ ಸರ್ಕಾರಿ ವಲಯದಲ್ಲಿ. ಸರ್ಕಾರಿ ಗೌರ್ಮೆಂಟ್ ವ್ಯಾಪಾರದಲ್ಲಿ ಬ್ಯೂರೋಕ್ರಾಟ್ಸ್ ಆರ್ ರೂಲಿಂಗ್ ಕಂಟ್ರಿ, ನಾಟ್ ಪೊಲಿಟಿಷಿಯನ್ ಅಂದ ನಾನು ಆವಾಗಲೇ ಕಾಲದಲ್ಲಿ. ಒಬ್ಬ ಆಫೀಸರ್ ಏನು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂದರೆ ಒಳ್ಳೆತನದಿಂದ, ನಾಟ್ ಇದ್ದು ಬ್ಯಾಡ್ ಇದು. ನಾನು ಬಿಹೇವಿಯರು, ಕಲ್ಚರು, ಸಂಸ್ಕಾರ, ನಯ, ನಡತೆ ಎಲ್ಲ ಕಲ್ತಿರೋ ನನ್ನ ತಂದೆ ತಾಯಿಗಳು ಹಾಕ್ಕೊಟ್ರದ್ದು ಬುನಾದಿ. ಯಾರು ಕೊಟ್ಟಿದ್ದು ಅದು ವಿದ್ಯೆ ಕಲಿಯೋದಿಲ್ಲ, ಅದು ಮನೆಯಲ್ಲಿ ಬಂದಿರೋದು ಫೌಂಡೇಶನ್ ಅಂತ. ನಾವು ಸಿಕ್ಕಾಬಿಟ್ಟು ರಿಚ್ ಫ್ಯಾಮಿಲಿ. ನಮ್ಮಪ್ಪ ಆರ್ಡರ್ ಬಡವ, ಮೋಹನ್ ರಾವ್ ಅಂತ ತಂದೆ ಹೆಸರು, ತಾಯಿ ಹೆಸರು ಮಧುರಾಬಿ. ಅವರು ನನಗೆ ಎಂಥ ಒಂದು ಶಿಕ್ಷಣ ಕೊಟ್ಟರು ಅಂದರೆ ಏನು ಬೇಕಾಗಿ ಗೆದ್ಕೊಳ್ಳೋಂಥ ಶಕ್ತಿ ಸಹ ಆ ಥರ ಬೇಯಿಸ್ಕೊಡೋ ನಮ್ಮಪ್ಪ. ಮಿನಿಮಮ್ ಲಾ ನೋಡೋ ಅಂದರು. ಇಲ್ಲ ಅದೇ ಸಿನಿಮಾ ರಂಗದಲ್ಲಿ ಬಂದೆ, ಹೆಸರು ಮಾಡಿದೆ, ಎಸ್ಕೀಸ್ನೇ ಮಾಡಿದೆ. ಎಸ್ಕೀಸ್ನೇ ಸಾಕಷ್ಟು ಅಡಚಣೆಗೂ ಕೋರ್ಟ್ ಸ್ಟೇ ಆರ್ಡರ್ ತೊಗೊಂಡೆ. 50 ದಿನಕ್ಕೆ ಸಿನಿಮಾ ತೆಗಿಯೋಕ್ಕೆ ಭಾಳ ಪ್ರಯತ್ನ ಪಟ್ಟರು. ಅದೇ ಸಿನಿಮಾ 50 ದಿನ ತೆಗಿಯೋಕ್ಕೆ ಪ್ರಯತ್ನ ಪಟ್ಟು ತೆಗೆದು ಬೇಡ ಸಾಕು ಅಂತ ಹೇಳ್ಬಿಟ್ಟು ಕಪಾಲಿ ಟಾಕೀಸ್, ನವರನ್ ಟಾಕೀಸ್, ಮೈಸೂರು ಸಂಗಮ್ ಎಲ್ಲ ತೆಗೆದು. ವೀರೇಶ್ ಟಾಕೀಸ್ ನಮ್ಮ ಚಿರ ಬಿಡ್ತಾರೋ 80/100 ವಿನಯಲ್ ಹಾಕಿದ್ದು. ಇತಿಹಾಸದಲ್ಲಿ, ಕನ್ನಡ ಚಿತ್ರ ಇತಿಹಾಸದಲ್ಲಿ ಅಷ್ಟು ಒಂದು ದೊಡ್ಡ ವಿನಯಲ್ಲೂ ಕರ್ನಾಟಕದ ಯಾರೂ ಆಗದಿರೋ ಕೆಲಸ ಮಾಡಿ ತೋರ್ದೆ. ಚಿತ್ರರಂಗದ ಪಬ್ಲಿಸಿಟಿ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಪ್ರೇ ಮಾಡ್ದೆ, ಆಯ್ತು ಮಾಡುವಂತೆ. ಇವತ್ತಿಗೂ KV ಚಂದ್ರಶೇಖರ್ ಅವರು ಎಲ್ಲ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಆವಾಗ ಹೊಸಗೆ ಏನು ಮರೆ ನೀನು ಅಂತ ಒಂದು ದೊಡ್ಡ ವಿನಯಲ್ ಹಾಕಿದೆ ಅಂತ ಕುಚು ಹೇಳ್ತಾರೆ. ವೀರೇಶ್ ಟಾಕಿ ಕಂಟಿನ್ಯೂಸ್ 50 days ಜನ ಕಡಿಮೆನೇ ಆಗಿಲ್ಲ. 100 days ಏನು ಕ್ರೌಡು. ಹಳೆ ಚಿನ್ನ ಹಳೇದಾಗ್ತಾ ಶೈನಿಗೆ ಬರುತ್ತಲ್ಲ, ಆದರೆ ಎಸ್ಪಿ ಶೈನ್ ಆಗ್ತಾ ಹೋಯ್ತು. ಅದಕ್ಕೆ ಕಾರಣ ಪತ್ರಕರ್ತರು ತಾವೇ. ಅದಕ್ಕೆ ಕಾರಣ ಸರ್. ನೋಡು, ಉಮಾ ಟಾಕೀಸ್ ರಿಲೀಸ್ ಮಾಡಿದ ಅಲ್ಲಿ 35,000 ಹೊಡ್ತು. ಮೈಸೂರು ವುಡ್ಲ್ಯಾಂಡ್ಸ್ ತೆಗೆದ ಅಲ್ಲಿ 35,000 ಹೊಡ್ತು. 25-30,000 ಹೊಡ್ತು. ಎಸ್ಕಿದ್ವಿ ಕಪಾಲಿಯಲ್ಲಿ ಹಾಕಿದ್ವಿ. 36 weeks ಇನ್ ಕಪಾಲಿಯಲ್ಲಿ 36 ವಾರಗಳ ಸತತವಾಗಿ ಸಿನಿಮಾ. ಕೋರ್ಟ್ ಆರ್ಡರ್ ಸ್ಟೇ ತೊಗೊಂಡೆ ಸರ್. ಆ ಸ್ಟೇ ತೊಗೊಳ್ಳ ಅಂದರೆ ದೊಡ್ಡ ದುರಂತ ಆಗಿರೋ ಅಂತ ಹೇಳಿದ್ವಿ. ದುರಂತ 50 ದಿನಕ್ಕೆ ಎತ್ಬಿಡೋರು ಎಲ್ಲ ಸಿನಿಮಾ.
ಎಸ್ ರಮೇಶ್. ಯಾಕೆ ಏನು ಅದು ಕಾರಣ ಏನು? ಕಾರಣ ಅವ್ರು ಬೇರೆ ಥಿಯೇಟ್ರ್ಗಳು ಪಿಕ್ಚರ್ ಬಿಡ್ಬೇಕಲ್ಲ, ಒಂದು ಸಿನಿಮಾ ಓಡ್ತಾ ಇದ್ರೆ ಕಿತ್ತಾಕ್ಬೇಕು, ಹಾಕೋದು, ಕಿತ್ತಾಕೋದು, ಹಾಕೋದು, ಕಿತ್ತಾಕೋದು, ಹಾಕೋದು. ಅದೊಂದು ಪ್ರವೃತ್ತಿ. ಅವಾಗ ಸ್ಟ್ಯಾಂಡಿಂಗ್ ಕಮಿಟಿ ಇತ್ತು. ಅವಾಗ ಸಾರಾಗ್ ಹೋದ್ರು ಹೆಲ್ಪ್ ಮಾಡಿದೆ. ಎಸ್ಕಿದ್ದು ಒಂದು 2-3 ಪಿಕ್ಚರಿಗೆ ಹೋಗಿ ಕೇಳ್ಕೊಂಡೆ. ಏಯ್, ನಿರ್ಮಾಪಕರಿಗೆ ನಿಂತ್ಕೊಂಡು ಸಹಾಯ ಮಾಡೋಂಥ ಪ್ರವೃತ್ತಿ ಅವತ್ತು ನಾನು ನೆನೆಸ್ಕೊಳ್ಳೇಬೇಕು. ಅವತ್ತಿಲ್ಲ ಅಂದರೆ ಒಂದು 5-6 ಥಿಯೇಟ್ರ್ ತೆಗೆದುಬಿಡೋದು. ನಾನು ಸ್ಟೇ ತೊಗೊಂಡೆ ಕೋರ್ಟಲ್ಲಿ. ವೀರೇಶ್ ಟಾಕೀಸ್ ತೊಗೊಂಡೆ, ಕಪಾಲಿ ತೊಗೊಂಡೆ, ಮೈಸೂರು ನವರಂಗ್ ಟಾಕೀಸ್ ತೊಗೊಂಡೆ, 5-6 ಥಿಯೇಟ್ರ್ ಸ್ಟೇ ತೊಗೊಂಡು ಕಂಟಿನ್ಯೂ ಮಾಡಿದೆ. ಅವತ್ತೇನಾದ್ರೆ ಸ್ಟೇ ತೊಗೊಳ್ಳಲ್ಲ ಅಂದರೆ ಚಿತ್ರರಂಗದಲ್ಲಿ ಎಸ್ಕಿನ್ ಪಿಕ್ಚರೇ ಇರ್ತಿರಲಿಲ್ಲ. NM ಸುರೇಶ್ ಇರ್ತಿರಲಿಲ್ಲ. SK 7 o'clock ಮಾಡಿದೆ. ಅದು ನಾನಂತರ ಕಾರಂಜಿ, ಚೆಲುವೆ ನೀನು, ಎಲ್ಲ ಹೊಸೂರು 100 ಜನ, ಎಷ್ಟೋ ಜನ ಹೊಸೂರು ಅವಕಾಶ ಕೊಡೋವಂಥ ಒಂದು ಅವಕಾಶ ತಪ್ಪೋಗ್ಬಿಡೋದು. ಮತ್ತು ಗೌರ್ಮೆಂಟ್ ಆಫ್ ನಾವು ಪೊಲಿಟಿಕ್ಸ್, ನಾನು ಸಿನಿಮಾ ರಂಗಕ್ಕೆ ಬರದೇ ಹೋಗಿದ್ರೆ, ಸೇಮ್ ವರ್ಷನ್ ಕಂಟಿನ್ಯೂ ಮಾಡಿದರೆ ಸಿನಿಮಾ ರಂಗದಿಂದ ಪಬ್ಲಿಕ್ ತುಂಬ ಸಿಕ್ಕಿದ್ದು ನನಗೆ. ಇವತ್ತು NM ಸುರೇಶ್ ಅಂತ ಗುರ್ಸೋಕ್ಕೆ ಕಾರಣ ಚಿತ್ರರಂಗ ಇರೋದಂಗ ನಾನು ಯಾವಾಗಲೂ ಅದು ಬರೆಯೋದಿಲ್ಲ. ಅದು ಋಣ. ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು, ನಿರ್ಮಾಪಕರು ಅನ್ನದಾತರು ಅಂತ ಒಂದು ಗೌರವ ಕೊಡುವಂಥ ಫ್ಯಾಮಿಲಿ ಇದ್ದರೆ ಅವರೊಬ್ಬರು ಫ್ಯಾಮಿಲಿ. ಆ ಫ್ಯಾಮಿಲಿ ಆ ಟೈಮಲ್ಲಿ ಸಿನಿಮಾ ನಡೀತಾ ಇತ್ತು. ರಾಜ್ಕುಮಾರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಒಕ್ಕಾಡ ಅಡ್ಬಿಟ್ ನಾವು ಓದಿದ್ವಿ. ನಮ್ಗೆ ಎಷ್ಟು ಗೌರವ ಕೊಡೋದು ಅವರು. ನಿಂತ್ಕೊಂಬಿಡೋದು ನಾವು ನೋಡಿ. ನಾನು ಹನುಮಂತ ನಿಂತ್ಕೊಂಬಿಟ್ಟು ಬೆಡ್ಡಲ್ಲಿ ಮಲಗಿಯಾರು ನಿಂತ್ಕೊಂಬಿಟ್ಟು ಏನಪ್ಪ ಇಂಥ ದೊಡ್ಡ ನಿರ್ಮಾಪಕ. ನಾನು ಯಾವ ನಿರ್ಮಾಪಕ ಫಸ್ಟ್ ಪಿಕ್ಚರ್ ನಂದು ಯಾವ ನಿರ್ಮಾಪಕ ನಾನು ಅಂಥ ಒಂದು ದೇವತಾ ಮನುಷ್ಯ, ದೇವ್ರು ನಿಂತ್ಕೊಂಬಿಟ್ಟು ನನಗೆ ಏನಪ್ಪ ಎಂಥ ಸಿನಿಮಾ ಮಾಡಿಬಿಟ್ಟಿದ್ಯಪ್ಪ ಅಂದಿನ ಖುಷಿ ಆಗತ್ತಪ್ಪ ನನಗೆ ಅಂತ. ನಾನು ಹೋಗಿ ನೋಡೋಕೆ ಹೋದರೆ ನನಗೆ ಹೊಗಳಿದ್ರೆ ಸೀದಾ ಅಂದೆ ಜೀವನದಲ್ಲಿ ಇನ್ನಿರಬಾರ್ದು. ಇನ್ನು ಅವಾಗ ಸಾರ್ವಭೌಮ ಪಿಕ್ಚರ್ ರಿಲೀಸು. ರಾಜ್ಕುಮಾರ್ ಪಾಪ ತೆಗಿಯಂತಾನೆ ಯಾವತ್ತೂ ಕೇಳಿಲ್ಲ. 35ನೇ ವಾರ ಓಡ್ತಾ ಇತ್ತು. ಅವಾಗ ರಾಮವ್ರದ್ದು ಒಂದು ಸಿನಿಮಾ ಬಿತ್ತು. ರಾಮವ್ರು ತೆಗಿಯಲ್ಲ ಅಂದ್ಬಿಟ್ರು. ಶಿಫ್ಟ್ ಮಾಡೋಕೆ ರೆಡಿದ್ರು ಇದಕ್ಕೆ. ಅವ್ರು ಬೇರೆ ಕಡೆ ಬೇರೆ ತಾಗಿಸಿ ಅದು ಕಲ್ಪನೋ ಸಂತೋಷಕ್ಕೂ. ನಾನು ಹೇಳಿದೆ ನಾನು ಸಿನಿಮಾ ರಿವ್ಯೂ ಮಾಡಿ ತೆಗಿತೀನಿ ಅಂತ. ಓಡ್ತಾ ಇತ್ತು. ಕಪಾಲಲ್ಲಿ 35ನೇ ವಾರ ಡಾಕ್ಟರ್ ರಾಮಚಂದ್ರ ಇಲ್ಲ, ಅವರು ಇಲ್ಲ ಸತ್ತೋದ್ರು, ಎಕ್ಸ್ಪರ್ಟ್ ಆಗ್ಯಾರ. ಅವರು ಸುರೇಶ್ ಓಡ್ತಾ ಇದ್ದೆ, ಯಾಕೆ ಸಿನಿಮಾ ತೆಗಿತೀಯ ಅಂದರು. ಇಲ್ಲ ನಾನು ತೆಗಿತೀನಿ ಸರ್ ಅಂದೆ. ನಾನು ತೆಗಿ ಅಂತ ಯಾರು ಹೇಳಿಲ್ಲ. ಸಾರ್ವಭೌಮ ಪಿಕ್ಚರು ಅವ್ನು ಇಲ್ಲ ಪಾಪ ಹೊಡಿದ್ರು. ರಾಜ್ಕುಮಾರ್ ಇಲ್ಲದಾಯಿತು. ಅದು ಓನ್ಲಿ ಬಿಕಾಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅವರ ನಡ್ಕೊಳ್ಳೋ ರೀತಿ, ನಿರ್ಮಾಪಕರು ಕೊಡುವಂಥ ಗೌರವ, ಬೆಲೆ, ಅದೊಂದೇ ಅವರೊಬ್ಬರಿಗೆ ಬರ್ತದೆ. ದಟ್ ಒನ್ ಆ್ಯಂಡ್ ಓನ್ಲಿ ಮ್ಯಾನ್ ಇನ್ ದಿ ಇಂಡಸ್ಟ್ರಿ. ಇದು ಗಾಡ್ಲಿ ಮ್ಯಾನ್. ದೇವ್ರಿಗಿಂತ ನಾನು ಜಾಸ್ತಿ ಆರಾಧಿಸ್ತೀನಿ. ಅಂಥವ್ರನ್ನೇ ತಗಡು ಅಂತ ಹೇಳ್ತಾರಲ್ಲ ಸರ್. ಹೇಳ್ತಾರೆ ಅವ್ರಿಗೆ. ಹೇಗೆ ಅದು? ಹೇಗೆ ಅಂದರೆ ಅವ್ರ ಸಂಸ್ಕಾರ, ನಡೆದು ಬಂದ ರೀತಿ. ಅನ್ನದಾತರು ಅಂತೇಳಿ ಆ ದೊಡ್ಡ ಮನುಷ್ಯ ಹೇಳಿದ್ದಾರೆ. ನಿಮ್ಮನ್ನು ನೀವು ಕಣ್ಣಾರ ಕಂಡಿದ್ದೀರ ಅವನ್ನ ಸರ್? ಅದಕ್ಕೆ ಅನುಭವಿಸಿಲ್ವ ಸರ್? ಹೌದು. ಭಗವಂತ ಒಬ್ಬ ಇಲ್ಲ ಸರ್. ನಾವು ಯಾಕೆ ಮಾತ್ರ ಕೆಟ್ಟವರಬೇಕು? ನಮ್ಮ ಬಾಯಿದಿಂದ ಯಾವುದು ಕೆಟ್ಟದ್ದು ಬರಬಾರ್ದು. ಅಲ್ಲ, ನೀವು ಅಧ್ಯಕ್ಷರಾಗಿರುವಾಗ ಕಂಪ್ಲೇಂಟ್ ಬಂತು, ಎಲ್ಲ ಬಂತು. ನಾನು ಹ್ಯಾಂಡಲ್ ಮಾಡಿದೆ. ಯಾವ ಥರ ಹ್ಯಾಂಡಲ್ ಮಾಡಿದೆ ಸರ್? ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಯಾರೋ ಏನೋ ಮಾತಾಡ್ತಾರೆ. ಡನ್ ಇಟ್ ಇಂಟೆನ್ಷನಲಿ ಆರ್ ಇಂಟೆನ್ಷನ್ ನನಗೆ ಗೊತ್ತಿರಲ್ಲ. ಹೌದು. ನಾನು ಯಾರಿಗೂ ಬ್ಲೇಮ್ ಮಾಡಿಲ್ಲ ಸರ್. ನೆವರ್ ವಾಂಟ್ ಟು ಬ್ಲೇಮ್ ಎನಿಬಡಿ ಸರ್. ಅದು ಸ್ಪೋಕನ್ ಇಂಟೆನ್ಷನ್ ಮಾತಾಡಿದ್ರು, ಅನ್ಇಂಟೆನ್ಷನ್ ಮಾಡಿದ್ರು, ಅಹಂಕಾರ ಮತ್ತು ನನಗೆ ಹಾಕಬೇಕು. ಬಟ್ ಯು ಶುಡ್ ನಾಟ್ ಸ್ಪೋಕನ್ ಟು ದಟ್ ಜೆಂಟ್ಲ್ಮನ್. ಅವರೇ ಬೇರೆ, ಇವರೇ ಬೇರೆ, ಅವರೇ ಬೇರೆ. ಯಾವತ್ತು ರಾಜ್ಕುಮಾರೇ, ರಜನಿಕಾಂತೆ ವ್ಯಕ್ತಿ ಬಂದು ಅವರ ರಾಜ್ಕುಮಾರ್ ಅವರ ದೇವಾದಿನ ಆದಮೇಲೆ ಒಂದು ಕಂಟ್ರಿ ಅಷ್ಟಡಿ ಏನು ಭಾಷಣ ಮಾಡಿದ್ರು. ಆ ವ್ಯಕ್ತಿ ಜೊತೆ ಒಂದು ಜನ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ವೈಬ್ರೇಷನ್ ಬರ್ತಿತ್ತು. ಮಾತಾಡ್ಬೇಕು ಖುಷಿ. ಅಂಥ ಒಂದು ವ್ಯಕ್ತಿಗಳಿಗೆ ನಾವು ಗೌರವ ಕೊಡಲ್ಲ. ನಮ್ಮಂಥ ಮೂರ್ಖರು ಯಾರಿಲ್ಲ ಸರ್. ನಾನು ಯಾವತ್ತೂ ಯಾವಾಗಲೂ ಅವ್ರ ಫ್ಯಾಮಿಲಿಗೆ ಆರಾಧಿಸ್ತೀನಿ, ಪ್ರೀತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಗೌರವ ಕೊಡ್ತೀನಿ. ಈಗ ರಾಜ್ಕುಮಾರ್ ಅವ್ರ ಜೊತೆ ನಮ್ಮ ಮನೆಗೆ ಹೋದಾಗ, ನಾವು ಒಬ್ಬ ಆರ್ಡರ್ ಪುಡಿದ ಮನೆಗೆ ಹೋದವರು ಕೂಡ ಅದೇ ಹಳೆ ಮನೆ ಇತ್ತು. ನನಗೆ ನಾನು ಯಾರು ಸರ್? ಮನೆ ಬಾಗಿಲಿಂದ ಒಳಗಿಂದ ಬಂದು ಗೇಟ್ ತಂಗ ಬಿಟ್ಟು ಹೋದ್ರು ನನಗೆ. ಅಣ್ಣ ನೀವು ಹೋಗಿ ಹೋಗ್ತಾ ಇಲ್ಲ. ಇಲ್ಲ ಬನ್ನಿ ನೀವು, ಏನು ಸರ್ ರೆಸ್ಪೆಕ್ಟು? ನನ್ನ ಜೀವನದಲ್ಲಿ ನಾನು ಕೃಷ್ಣದೇವರ ಸಿನಿಮಾ ನೋಡಿದಾಗ ರಾಜ್ಕುಮಾರ್ ಮನೆಗೆ ಹೋಗ್ತೀನಿ ಅಂತ ಕನಸಲ್ಲೂ ಕಂಡಿರಲಿಲ್ಲ ಸರ್. ಏನಿದು ಭಗವಂತ ಈ ಥರ ನಂಗೆ ತರ್ಕೊಂಬಂದ್ಬಿಟ್ಟಿದೆಯಾ ಅಂತ ನನಗೆ ಯೋಚನೆ ಮಾಡಿದ್ದೀನಿ ಸರ್. ನನ್ನ ಬಿಡಿ ಎಷ್ಟು ಕೋಟಿ ಬಂದಿರ್ಬೋದು, ಕೋಟಿ ಇರ್ಬೋದು, ನಾನು ಎಲ್ಲ ಮರ್ತ್ಬಿಟ್ಟಿದ್ದೀನಿ ಸರ್. ಅವ್ರ ಬಗ್ಗೆ ನನ್ನ ಮನೆ ಪಕ್ಕನೇ ಆಫೀಸ್ ಇತ್ತಲ್ಲಿ, ಪೂರ್ಣಿಮಾ ಯೂನಿಟ್ಟು, ರಾಜ್ಕುಮಾರದು ಯೂನಿಟ್ಟು. ಅವಾಗ ವರ್ಷ ದಸರಾಕ್ಕೆ ಬರೋರು. ದಸರಾಕ್ಕೆ ಬಂದಾಗ ಹೇಳ್ತಾ ಇದ್ರು, ಅಪ್ಪು ರಾಘಣ್ಣ ಸುರೇಶ್ ಅವ್ರಿಗೆ ಅಪ್ಪುದು ಸಿನಿಮಾ ಮಾಡಿಸ್ಬೇಕು ಅಂತ ಹೇಳಿ ರಾಘಣ್ಣ ಹೇಳೋರು. ಅವಾಗ ತಂದೆಯರು ಹೇಳೋಗಿರೋದು ನಾನು ಕೇಳ್ತಿದ್ದೆ ಅಪ್ಪುಗೆ ಒಂದ್ಸಲ. ಸರ್ ಅಪ್ಪು ಔಟ್ಸ್ಟ್ಯಾಂಡಿಂಗ್, ಅವರ ಮಾತಿಂದಿಲ್ಲಂಥ ವ್ಯಕ್ತಿ. ಸುರೇಶ್ ನೀವು ಒಂದೊಳ್ಳೆ ಸಿನಿಮಾ ಮಾಡ್ತಿದ್ದು ಹೇಳಿದ್ರು ಸರ್. ತಂದೆಯವರು ಹೇಳಿದ್ರು ರಾಜ್ಕುಮಾರ್ ಅವರು. ಈ ಬ್ಯಾನರ್ ಒಂದು ಸರ್ ಅದು ಮಾಡಿದರೆ ಅದು ಗೊತ್ತಿಲ್ಲ. ತುಳಜಾಭವಾನಿ ಬ್ಯಾನರ್ ವೆರಿ 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 ಲಕ್ಕಿ ಬ್ಯಾನರ್. ಇನ್ನೊಂದು ಹಿಸ್ಟ್ರಿ ಮಾಡ್ತಿದ್ದೇನೋ ಗೊತ್ತಿಲ್ಲ ಸರ್.
ಮತ್ತೇನು ಯಾಕೆ ಏನು ಅದೇನೋ ಸಂದರ್ಭ ಕೊಡಲಿಲ್ಲ, ಒಂದ್ಸಲ ಅದು ಕತೆ ಕೊಡಲಿಲ್ಲ, ಏನೋ ಕೊಡಲಿಲ್ಲ. ಹೇಳೋರು ನಾನು ಮಾಡ್ತೀನಿ ಅಂತ ಪಾಪ. ಯಾವತ್ತು ನಾನು ಸ್ವಲ್ಪ ಇದು ಏಟು ಬಿತ್ತು, ಇದಾಯಿತು ಅಪ್ಪು ಸಿನಿಮಾ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಎಲ್ಲ ಸ್ಟಡಿ ನಾನು ಬೇರೆಯವ್ರ ಥರ ಇದು ಮಾಡ್ಕೊಂಡ. ಬಟ್ ಅದೊಂದು ನನಗೆ ಮಿಸ್ ಆಯ್ತು ಜೀವನದಲ್ಲಿ. ಅದಾಗಿ ಶಿವಣ್ಣನ ಪಿಕ್ಚರ್ ಮಾಡಿದೆ. ಚೆಲುವೆನೇನು ನೋಡಿ ಭಾರಿ ಧೈರ್ಯ ಎನ್ ಎಂ ಸುರೇಶಿಗೆ ಅಂತ ಅಪ್ಪೂರು ಚಪ್ಪಾಳೆಗೆ ಸಾರ್. ಓಕೆ, ಚಪ್ಪಾಳೆ ಸಿನಿಮಾ ಮಾಡಿದೆ ನಾನು. ಇದೇ ನಾಗಣ್ಣ ಹಿಡ್ಕೊಂಡು. ಅವಾಗ ರವಿವರ್ಮ ಫೈಟ್ ಮಾಸ್ಟರ್ ಹೊಸದಾಗ ಬಂದಿದೆ. ಅದೆಲ್ಲ ಮರ್ತೇರು. ರವಿವರ್ಮರೆಲ್ಲ ದೇರ್ ಆಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಬೆಳೆದಾರೆ ಬಿಡಿ. ಅವ್ರನ್ನ ಬೆನ್ನನ್ನು ನೋಡ್ಕೋಬೇಕು ಎಲ್ಲರೂ. ಅವ್ರು ಬರ್ತು ಬಿಟ್ಟಿದ್ದಾರೆ ಪಾಪ. ಚಪ್ಪಾಳೆ ಅದೆಲ್ಲ ನಂದು ಓಪಲ್ ಕಾರ್ ಇತ್ತು. ಅದು ರ್ಯಾಂಪ್ ಹಾಕ್ಬಿಟ್ಟು ಒಂದು ಫೈಟ್ ಇದೆ ಸರ್. ಆ ಫೈಟ್ ಬಸ್ ಆ್ಯಕ್ಸಿಡೆಂಟ್ ಚಪ್ಪಾಳೆ ಮಾಡ್ತಲ್ಲ, ಅದೊಂದು ಸೀನ್ ಇವತ್ತಿಗೂ ಎಕ್ಸ್ಟ್ರಾಡೇನ್ ಮಾಡಿದ್ದಾನೆ ನೋಡೋರು. ಆ ಸೀನ್ ತೋರಿಸಿ ಹಿಂದಿ ಪಿಕ್ಚರ್ ಹೋದ ಅಂತ ನಾನು ಕೇಳ್ಪಟ್ಟೆ. ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಆ ಫೈಟ್ ಇದೆಯಲ್ಲ, ಅದು ಬೈಕ್ ಫೈಟಿಂಗು, ಚೇಜಿಂಗು, ಬಸ್ ಚೇಜಿಂಗು, ಆ ಫೈಟೇ ತೋರಿಸಿ ಹಿಂದಿಗೆ ಹೋದನ್ನು ಕೇಳ್ಬಿಟ್ಟು ಅದು ನಿಜ ಇದ್ದರೆ ದೇವ್ರಿಗೆ ಅವ್ರು ನೋಡ್ಕೊಳ್ಳಿಲ್ಲ, ಗೊತ್ತಿಲ್ಲ. ಆ ಸಿನಿಮಾ ಅವ್ರು ನೋಡಿ, ಪುನೀತ್ ಅವ್ರು ನೋಡಿ, ನನಗೆ ಅಲ್ಲಿ ವಜ್ರೇಶ್ವರಿ ಆಫೀಸ್ ಇತ್ತು. ಈ ಸಿನಿಮಾ ನಾನು ಮಾಡಬೇಕಾಗಿತ್ತು. ಇಲ್ಲ ಅಂದರೆ ಎಲ್ಲೋ ಹೀರೋ ಹೇಳ್ಬಿಟ್ಟೆ. ಸುನೀಲ್ ರಾವ್ ಹಾಕೋ ಮಾಡಿದೆ ನಾನು ಮಾಡೋ ಅಂಥ ಕತೆ ಅಂದ್ರಂತೆ. ಅಂದರೆ ಎಷ್ಟು ದೊಡ್ಡ ಮನುಷ್ಯ ನೋಡಿದ್ರು, ದೊಡ್ಡ ಗುಣ ನೋಡಿ ಸರ್. ಸಿನಿಮಾ ನೋಡಿ ನಾವು ಏನು ಆಡೋದು ಮೇಕಿಂಗು. ಹಂಗೆ ಹಣೆ ಬಾರ ತಪ್ಸೋಕ್ಕೆ ಯಾರಿಗಾಗಲ್ಲ. ಎಕ್ಸ್ಕ್ಯೂಸ್ ಮೀ ಒಂದು ಚರಿತ್ರೆ, ಆ ಚರಿತ್ರೆ ಮತ್ತೊಂದು ಚರಿತ್ರೆ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಕನ್ನಡದಲ್ಲೇ ಸಂಗಮ ಆಗತ್ತೆ ಅಂದರು ಒಬ್ಬರು, ನನ್ನ ಫ್ರೆಂಡ್ ಒಬ್ಬರು. ಫಸ್ಟ್ ಕಾಪಿ ಚೆನ್ನೈನಲ್ಲಿ ಆಗಿದೆ. ಇದು ಕನ್ನಡದ ಸಂಗಮ ಆಗುತ್ತೆ ಸಿನಿಮಾ ಇದು. ನನಗೆ ಭಯ ಏನಾಗುತ್ತೋ ಏನೋ ಫಸ್ಟ್ ಪಿಕ್ಚರ್. ಬಟ್ ಮನ್ಸು ಲೀಟು. ಇವರು ಪೂಜೆ ಮಾಡಿದೆ, ಬೆಳಗ್ಗೆ 9 ಗಂಟೆ ಹೋಗ್ತೀನಿ, ಹೌಸ್ಫುಲ್ ಸರ್. 8 ಗಂಟೆ ಜನ ಇಲ್ಲ, 9 ಗಂಟೆ ಓವರ್ ಕ್ರೌಡು. ಅದೇನು ಭಗವಂತನ ಇಚ್ಛೆ ಇತ್ತು. ಅಣ್ಣಮ್ಮನ ಉತ್ಸವ ಮಾಡಿದೆ, ಮಧ್ಯಾಹ್ನ ಟಾಕ್ ಸ್ಟಾರ್ಟ್ ಆಗ್ಬಿಡ್ತು. ಏನು ಜನ. ಎಸ್ಕೀಸ್ ಮೊದಲನೇದು ಸ್ಟೇ ಆರ್ಡರ್ ಹೆಸರದು. ರಮ್ಯ ಅವ್ರು ಗಲಾಟೆ ಮಾಡಿ ಪಿಕ್ಚರ್ ಮಾಡಲ್ಲ, ಸ್ಟಾಪ್ ಮಾಡೋದಿದ್ದು. ಶೂಟಿಂಗ್ ಮಾಡ್ದೆ ಅಲ್ಲಿ ಇದರಲ್ಲಿ ಕಾಸ್ಟ್ಯೂಮ್ ಗಲಾಟೆ ರಮ್ಯ ಅವ್ರಿಗೂ ಪ್ರೇಮ್ ಹಠ ಅವಳಿಗಾಟ. ಯಾವುದು ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಆಗ್ತಲ್ಲ, ವೈಟ್ ಸರಿ ಆಗ್ತದೆ ಹಾಡು. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಅಂತಾರಲ್ಲ ಹಾಡಿಗೆ. ನಾನೆಲ್ಲೋ ಇದ್ದೀನಿ, 11:45 ಸ್ಟಾರ್ಟ್ ಆಗಿಲ್ಲ. 400 ಜನ ಡ್ಯಾನ್ಸರ್ ಸರ್. ಅವರು ತಮಿಳ್ನಾಡು ಮಂದಿಯವ್ರೆ. ಅವಾಗಲೂ ಹೇಳ್ತಾರೆ, ಊಟದ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಸರ್ ಎಂಥ ಪಡ ಸರ್, ಇಂಥ ಸಾಬಡೆ ಇಲ್ಲ, ಇಂಥ ಕ್ವಾಲಿಟಿ ಅಂದರು. ಅದಕ್ಕೆ ಅವಾಗ ನೆನೆಸ್ಕೋಬೇಕು. ಅವ್ರು ಹೇಳಿದ್ದು, ಜನ ಹೇಳಿದ್ದು ತಮಿಳ್ನಾಡು 11 ಅವ್ರು ಬೈತಾ ಇದ್ದಾರೆ. ಹುಡುಗರು ಇಂಥ ಊಟ ಹಾಕ್ತಾನೆ, ಅವನು ಆ್ಯಕ್ಟಿಂಗ್ ಮಾಡಿದ. ಇಲ್ಲಿ ನೋಡಿ ನಾನು ಸೀರೆ ಗಲಾಟೆ ಬರೋದು ಬೇಡ, ನಾಟ್ ಆ್ಯಕ್ಟ್ ಅಂತ ಬರೋದು. ಚೆಕ್ ಬರೋಕ್ಕೆ ಬಂದ್ಬಿಡ್ಲು ಇವ್ರು ರಮ್ಯ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕ್ಲೈಮ್ಯಾಕ್ಸಲ್ಲಿ ಸಾರ್ ಹಾಡಿಗೆ ನೋಡಿ, ಅವನು ವೈಟ್ ಸ್ಯಾರಿ ಹಾಕಿ ಮುಂದ್ಕೊಂತಾರಲ್ಲ, ಬ್ಲ್ಯಾಕ್ ಆಗ್ತದೆ ಅಂದರೆ ಅದು ಪ್ರೇಮ ಅಷ್ಟೇ ಗಲಾಟೆ ನೋಡಿ. ಆ ಸಿನಿಮಾ ಒಂದು ಇತಿಹಾಸ ಬಿಡೋದಾಗಿಲ್ಲ ಸಮಯ. ಬಟ್ ಡೈರೆಕ್ಟ್ರಿಗೆ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಏನೋ ತಲೆ ಇರುತ್ತೆ, ತಕ್ಕಂತೆ ಮಾಡಬೇಕು. ಅವನು ಊರಿಗೆ ಬೇಕಾದ್ರೆ ಹೋಗ್ಬಿಡ್ತೀನಿ, ನಾನು ಮಾಡಲ್ಲ ಸಿನಿಮಾಂದ. ಅವನಂತ ಆಟಗಾದಿ. ಊರಿಗೆ ಬೇಕಾದ್ರೆ ಹೋಗ್ಬಿಡ್ತೀನಿ, ನಾನು ಸಿನಿಮಾ ಸ್ಟಾಪ್ ಮಾಡ್ತೀನಿ, ಏನಾರು ಮಾಡ್ಕೊಂಡು ನೀವು ಉಂಟು ಬಡೋದ್ರು ಉಂಟು, ಈ ಸೀರೆ ಹಾಕಿ ಸಿನಿಮಾ ಮಾಡ್ತೀನಿ ಅಂತ. ಅವಾಗ SM ಕೃಷ್ಣ ಗೌರ್ಮೆಂಟು, ರಮ್ಯಾ ಅವ್ರಿಗೆ ರಿಲೇಷನ್ನು. ನಾನು ಐ ಡೋಂಟ್ ಕೇರ್ನೇ ಬಿಡಿ, ಇವನು ಅವ್ರಿಗೆ ಕೇರ್ ಮಾಡಲ್ಲ, ನಿಂದೇನು ಕೇರ್, ಚೆಕ್ ಬ್ರೇಕ್ ಬಂದಿರೋ ಪಾಪ ನಮ್ಮ ತಾಯಿ. ಈ ಸಿನಿಮಾ ನಾನು ಮಾಡಿ ನಾನು ಕಷ್ಟಪಟ್ಟು ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಹಂಗೆ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿ. ಪಾಪ ಶಿ ಈಸ್ ವೆರಿ ಗುಡ್ ಗರ್ಲ್ ಸರ್, ವೆರಿ ಗುಡ್ ಅನ್ ಆರ್ಟ್. ಕೊನೆಗೆ ಏನು ರಿಕ್ವೆಸ್ಟ್ ಮಾಡೋದು ಬಿಡಿ, ಮತ್ತು ಸಿನಿಮಾ ಆಯಿತು. ಸಿನಿಮಾ ಅದೊಂದು ಇತಿಹಾಸ ಅಲ್ಲ ಸರ್. ಮೇಕಿಂಗ್ ಹೆಂಗಿತ್ತು ಸರ್, ಮೇಕಿಂಗ್ ಪಬ್ಲಿಸಿಟಿ ಏನು ಸರ್, ಯಾರು ಮಾಡಿದ್ರು ಸರ್ ಆ ಥರ ಹೋಗ್ಬಿಡಿ. 1,000 ಹೋರ್ಡಿಂಗ್ ಹಾಕ್ತೀನಿ ಸರ್ ಅವತ್ತು ಆ ಟೈಮಲ್ಲಿ. ಸಿನಿಮಾ ಮಾಡ್ಬಿಟ್ಟ, ಏನೋ ಮಾಡ್ದೆ ನಾನೇನೋ ಸಿನಿಮಾ ಶುಡ್ ಐ ಎ ಪ್ಯಾಷನೇಟ್ ಪ್ರೊಡ್ಯೂಸರ್, ಶೋಕಿಗೆ ಮಾಡೋನು ಆಗ್ತೀನಿ ನಾನು ಅಲ್ಲ. ನಾನು ಹುಚ್ಚ ಅಂದರು, ಕರೆದು ಬೈದರು, ಅಶೋಕ್ ಅವ್ರನ್ನ ಕರ್ಕೊಂಡೋಗಿ ಪಿಕ್ಚರ್ ತೆಗಿ ಅಂದರು, ಎಲ್ಲ ಮಾಡಿದ್ರು. ನಮಗೂ ನಿಮಗೂ ಸಿನಿಮಾ ಅಲ್ಲ ಅಂದರು. ಯಾವ ದೊಡ್ಡ ಹೆಸರು ಬೇಕಾಗಿಲ್ಲ ನನಗೆ. ಯಾವುದೂ ಶಾಶ್ವತ ಅಲ್ಲ, ಒಳ್ಳೆಯದೇ ಶಾಶ್ವತ. ನಾನು ಅದು ಗಟ್ಟಿಯಾಗಿ ಧೈರ್ಯವಾಗಿ ಸರ್ಕಾರಿ ಮಟ್ಟದಲ್ಲಿ, ಅಫಿಷಿಯಲ್ ಮಟ್ಟದಲ್ಲಿ ಸ್ಟ್ರಾಂಗ್ ಇದ್ದೆ ಅಂತ, ಬ್ಯಾಕ್ಗ್ರೌಂಡ್ ಇದೆ ಅಂತ ಆ ಸಿನಿಮಾ 50 ದಿನದಿಂದ 350 ದಿನ ಓಡ್ತು. 250 ದಿನ ಇಲ್ಲ ಅಂದರೆ ಸಿನಿಮಾ ಒಂದು ದುರಂತ.